ಬೆಂಗಳೂರು ಶಿವನಹಳ್ಳಿಯಲ್ಲಿ ದೊಡ್ಡಮ್ಮ ದೇವಿ ಜಾತ್ರೆ ನೋಡೋಕ್ಕೆ ನಾನು ಹೋಗಿದ್ದೆ. ಈ ವ್ಲಾಗಲ್ಲಿ ದೇವಿ ಬಗ್ಗೆ ಇನ್ಫಾರ್ಮೇಷನು, ಜಾತ್ರೆ ಬಗ್ಗೆ ಸ್ಮಾಲ್ ಸ್ಟೋರಿ, ಹಾಗೆ ರಾತ್ರಿ ನಡೆಯುವಂಥ ಮೆರವಣಿಗೆ ಗಮ್ಮತ್ತೆಲ್ಲ ಇರುತ್ತೆ, ಟಮಟೆ ಡ್ಯಾನ್ಸ್ ಎಲ್ಲ. ಅದಕ್ಕೆ ವ್ಲಾಗ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೊಂದು ಸಬ್ಸ್ಕ್ರೈಬ್ ಕೊಡಿ, 2 ಸೆಕೆಂಡ್ ಆಗುತ್ತೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಸಪೋರ್ಟ್ ಇದ್ದಂಗೆ. ಸೊ ತಡ ಮಾಡದೆ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಖಾಲಿ ಯಾವ ಟ್ರಾಫಿಕ್ ಇರಲ್ಲ, ಏನೂ ಇರಲ್ಲ. ಆದರೆ ಇವಾಗ 3-4 ದಿವಸ ಸತತವಾಗಿ ಇಲ್ಲಿ ಇದೇ ಥರ ಕ್ರೌಡ್ಗಳು ಇದ್ದೇ ಇರುತ್ತೆ. ಯಾಕಂದರೆ ಅಮ್ಮನವ್ರು ಬಂದವ್ರೆ, 3 ದಿವಸ ಇಲ್ಲಿದ್ದು ಹೋಗ್ತಾರೆ. ವೈಬಲ್ಲಿ ಮುರಿದೋಗ್ಬಿಟ್ಟಿದ್ದಾರೆ. ನಾರ್ಮಲ್ ದಿನದಲ್ಲಿ ಇಲ್ಲೆಲ್ಲ ನಿಮಗೆ ಆರಾಮಾಗಿ ಬಂದು ಕುತ್ಕೊಬೋದು, ಚೆನ್ನಾಗಿರಲ್ಲ. ಇವಾಗ ಸ್ವಲ್ಪ ರೆನೋವೇಟ್ ಬೇರೆ ಮಾಡಿದ್ದಾರೆ ಎಲ್ಲ ಕಡೆ ದೇವಸ್ಥಾನನ. ಆದರೆ ಇವತ್ತು ಜನಕ್ಕೆ ನೋಡೋಕ್ಕೆ 1 ಅವರು ಈಸಿಲಿ ಆಗುತ್ತೆ. ಆ ಕಡೆಯಿಂದ ಲೈನ್ ನಿಂತ್ಕೊಬೇಕಾದ್ರೆ ತುಂಬ ದೊಡ್ಡ ಲೈನು. ಇಲ್ಲಿ 1 ಅವರ್ ಅಂತೂ ಮಿನಿಮಮ್ ಬೇಕು. ಸೊ ಮುಂದೆಯಿಂದ ಫ್ರೀ ಎಂಟ್ರಿ ಇರುತ್ತೆ. ಈ ಕಡೆಯಿಂದ ಬಂದರೆ ದುಡ್ಡು ಕೊಟ್ಟು ಅಂದರೆ 100 ರೂಪಾಯಿ ಎಂಟ್ರಿ ಇರುತ್ತೆ. ಅಲ್ಲೂ ರಶ್ಶು ಇರುತ್ತೆ. ಇವತ್ತೊಂದು ದಿವಸ, ಯಾಕಂದರೆ 3 ದಿನ ಹಬ್ಬದಲ್ಲಿ 1 ದಿವಸನ ಅಮ್ಮನ್ನ ಕೂರಿಸೋದು, ಇವತ್ತು ಎತ್ಬಿಡ್ತಾರೆ. ಮೆರವಣಿಗೆ ವ್ಲಾಗು ಇದರಲ್ಲೇ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಮಿಸ್ ಮಾಡಿಬಿಡಿ, ಫೈನಲ್ ತನಕ ನೋಡಿ. ಯಾಕಂದರೆ ಮೆರವಣಿಗೆ ಸಖತ್ತಾಗಿರುತ್ತೆ. ಇದೊಂಥರ ಅಂದರೆ ಅದು ಇನ್ನೊಂದು ಪಾರ್ಟ್, ಇನ್ನೊಂದು ಭಾಗ, ಬೇರೆಯೇ ಲೋಕ ಅದು. ಈ ದೊಡ್ಡಮ್ಮ ದೇವಿ ತಾಯಿಯ ಆಶೀರ್ವಾದ ಪಡೀರಿ, ಕೈ ಮುಗಿರಿ. ಇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಬೇಡ್ಕೋತೀನಿ. ಸೊ ಜನ ಇಷ್ಟು 1 ಅವರು ಇಲ್ಲಿ ನೋಡಿ, ಎಷ್ಟು ದೊಡ್ಡ ಲೈನ್ ಇದೆ. 1 ಅವರೆಲ್ಲ ಇಲ್ಲಿ ನಿಂತ್ಕೊತಾ ಇದ್ದಾರೆ. ನಿಂತ್ಕೊಂಡು ಈ ದೇವಿಯ ಒಂದು ದೃಶ್ಯ ಪಡೆಯೋಕ್ಕೆ ಅಂತ. ಇದೇ ದೇವಿ ರಾತ್ರಿ ಮೆರವಣಿಗೆ ರೂಪದಲ್ಲಿ ಆಚೆ ಬರ್ತಾರೆ. ಮೆರವಣಿಗೆ ರೂಪದಲ್ಲಿ ಆಚೆ ಬಂದ್ಬಿಟ್ಟು ಎಲ್ಲರಿಗೂ ಪ್ರತಿಯೊಬ್ಬರು ಮನೆ, ಅಂದರೆ ಪ್ರತಿಯೊಬ್ಬರು ರೋಡ್ ಹತ್ರ ಹೋಗ್ಬಿಟ್ಟು ಎಲ್ಲರೂ ಇನ್ನು ದರ್ಶನ ಜೋರಾಗಿ ಕೊಡಿರ್ತಾರೆ. ಅದ್ರ ಜೊತೆಗೆ ಟಮಟೆ, ಡೊಳ್ಳು, ವೀರಗಾಸೆ ಇದ್ರೊಟ್ಟಿಗೆ ಪ್ರೊಸೆಷನ್ ಹೋಗುತ್ತೆ. ಅದು ಇದೇ ಬ್ಲಾಕಲ್ಲಿ ಇರುತ್ತೆ ನಿಮಗೆ. ಸೊ ಟೋಟಲ್ ಗಮ್ಮತ್ತಿದೆ. ಸದ್ಯಕ್ಕೆ ಇಲ್ಲಿಂದ ಹೋಗುವ ಸಮಯ. ಇನ್ನೊಂದು ಸರಿ ದೇವಿಯ ದರ್ಶನ ಮಾಡ್ಕೊಳ್ಳಿ. ಈ ದೊಡ್ಡಮ್ಮನ ಜಾತ್ರೆ 2 ಏರಿಯಾಗೆ ಸೇರಿರೋದು. ಒಂದು ಅವ್ರ ತವ್ರ ಮನೆ ಅಂದರೆ ಶಿವನಹಳ್ಳಿ, ಇನ್ನೊಂದು ಅವರ ಗಂಡನ ಮನೆ ಅಂದರೆ ಮೋದಿ ಹಾಸ್ಪಿಟಲ್ ಹತ್ರ ಇರುವ ಇಂದಿರಾನಗರ್. ದೊಡ್ಡಮ್ಮ ಬ್ರಾಹ್ಮಣರು, ಹಾಗೆ ಅವ್ರ ಗಂಡ ಮಡಿವಾಳರು. ಮದುವೆ ಆದಮೇಲೆ ಇಂದಿರಾನಗರ್ಗೆ ಹೋಗ್ತಾರೆ. ವರ್ಷಕ್ಕೆ 3 ದಿನ ಮತ್ತೆ ತವ್ರ ಮನೆಗೆ ಬರ್ತಾರೆ. ಅದೇ ದೊಡ್ಡಮ್ಮನ ಜಾತ್ರೆ. ಅಲ್ಲಿ ಕೊನೆ ದಿನ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ಅಲ್ಲಿಂದ ಮೆರವಣಿಗೆ ಮಾಡಿಸ್ಕೊಂಡು ಹೊರಡ್ಬೇಕಾದ್ರೆ ಮಳೆ ಬೀಳುತ್ತೆ. ಅದು ದುಃಖದ ಸಂಕೇತ ಅಂತಾರೆ. ಇಲ್ಲಿಂದ ಇಂದಿರಾನಗರ್ಗೆ ಹೋಗ್ತಾರೆ. ಅಲ್ಲಿ 5 ದಿನ ಕಾಲ ದೊಡ್ಡಮ್ಮನ ಜಾತ್ರೆ ನಡೆಯುತ್ತೆ, ಇನ್ನೂ ಜೋರಾಗಿ. ಇಂದಿರಾನಗರ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ತವ್ರ ಮನೇಲಿ ಹಾಕಿರೋ ಒಡವೆ ಬಂಗಾರ ಎಲ್ಲ ತವ್ರ ಮನೆಯವರು ವಾಪಸ್ ಶಿವನಹಳ್ಳಿಗೆ ತೊಗೊಂಬರ್ತಾರೆ. ಅದಾದಮೇಲೆ ಇಂದಿರಾನಗರಲ್ಲಿ ಅವ್ರನ್ನ ಹೆಗಲ್ ಮೇಲೆ ಇಟ್ಕೊಂಡು ಒಳಗಡೆ ಹೋಗ್ತಾರೆ. ಇದು ದೊಡ್ಡಮ್ಮ ಜಾತ್ರೆಯ ಒಂದು ಸಣ್ಣ ಕತೆ. ಇಟ್ಕೊಂಡ್ರೆ ಆಗಲ್ಲ, ಏನಾದ್ರು ಮಾತಾಡಬೇಕು. ಯೂಟ್ಯೂಬಲ್ಲಿ ಬರ್ತೀರಾ? ದೊಡ್ಡಮ್ಮನ ದೇವಸ್ಥಾನದ ಬರೋದೇ ದೇವ್ರ ದರ್ಶನ ಮಾಡಿದೆ ಪುಣ್ಯ. ಹತ್ತಿರದಲ್ಲೇ ದೇವ್ರ ದರ್ಶನ ಆಗಿದೆ. ಬಂದಿರೋ ಎಲ್ಲರಿಗೂ ಒಳ್ಳೇದಾಗ್ಲಿ, ತಮಗೂ ಒಳ್ಳೇದಾಗ್ಲಿ ಅಂತ ಎಲ್ಲರಿಗೂ, ಇಡೀ ಭಾರತಕ್ಕೆ, ನಮ್ಮ ದೇಶದ ಆರ್ಮಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಸಬ್ಸ್ಕ್ರೈಬ್ ನೋಡ್ರಿ, ಅಂಕಲ್ ಹೇಳ್ತಾರೆ ಮಾಡ್ರಿ. ಹಾಯ್ ಮಾಡು, ಹಾಯ್ ಮಾಡು. ಹಲೋ ಅಣ್ಣ, ಬರೀ ಹೆಸರು ಬರೀ. ಓ ಪ್ರೈವಸಿ. 4 ಜನದಲ್ಲಿ ಯಾರನ್ನ ತಗೊಂಡ್ರು 50 ರೂಪಾಯಿ. ನಾವು ಚಿಕ್ಕವರಿದ್ದಾಗ ಹಿಂಗೆ ಆಗ್ತಾ ಇದ್ವಿ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಏನಾಗ್ತದೆ ಹಿಂಗೆ ಟ್ರಾಂಪೋಲಿನ್ ಇರ್ಲಿಲ್ವಾ? ಮೈಸೂರು ಎಕ್ಸಿಬಿಷನ್ ಎಲ್ಲ ಆಯ್ತಪ್ಪ. ಸೊ ಬೆಂಗಳೂರಲ್ಲಿ ತುಂಬ ಊರಪ್ಪ ಆಗುತ್ತೆ. ಆದರೆ ಮಿಸ್ಟರ್ ಓಂಕಾರಾಚಾರ್ಯ ಈ ಊರಪ್ಪನ ಯಾಕೆ ಶೂಟ್ ಮಾಡ್ತಿದ್ದಾನೆ, ಕವರ್ ಮಾಡ್ತಿದ್ದಾನಂದರೆ, ಇದು ನನ್ನ ಹಳೆ ಏರಿಯಾ. ಇದು ನಾನು ಹುಟ್ಟಿ ಬೆಳೆದಿರುವಂಥ ಜಾಗ. ಬೆಂಗಳೂರಲ್ಲಿ ಮೊದಲನೇ 18 ವರ್ಷಗಳು ನಾನು ಇಲ್ಲೇ ಕಳೆದಿರೋದು. ಇದೇ ಏರಿಯಾದಲ್ಲಿ, ಇಲ್ಲೇ ರೋಡಲ್ಲಿ ಆಟ ಆಡಿಕೊಂಡು ಕಳೆದಿರೋದು. ಸೊ ಈ ಒಂದು ದೊಡ್ಡಮ್ಮ ದೇವರೇನಿದ್ದಾರೆ ತುಂಬ ಹತ್ತಿರ ಆಗಿದ್ದಾರೆ ನಮಗೆ. ಆಮೇಲೆ ಅದೇ ಥರ ಈ ಒಂದು ಶಿವನಹಳ್ಳಿ ನನಗೆ ತುಂಬ ಹತ್ತಿರ. ಅದಕ್ಕೆ ಈ ವ್ಲಾಗ್
ಮಾಡ್ತಾ ಇರೋದು ಎಕ್ಸ್ಕ್ಲೂಸಿವ್ ಆಗಿ. ತುಂಬ ವರ್ಷದಿಂದ ನಾನು ಮಾಡಬೇಕು ಅಂತ ಇದ್ದೆ, ದೊಡ್ಡಮ್ಮನ ಜಾತ್ರೆ ಕವರ್ ಮಾಡಬೇಕು ಅಂತ ಇದೆ. ಆದರೆ ಈ ವರ್ಷ ಅದು ಟೈಮ್ ಬಂದಿದೆ. ನಿಮ್ಮ ಸಪೋರ್ಟು ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ಎಲ್ಲರೂ ಸೇರಿ ಸಬ್ಸ್ಕ್ರೈಬ್ ಮಾಡಬೇಕು ಚಾನಲ್ನ, ಬೆಲ್ ಐಕಾನ್ ಒತ್ತಿ, ಹಾಗೆ ಶೇರ್ ಮಾಡಿ. ಈ ಊರಿಗೆ ಬನ್ನಿ. ನೆಕ್ಸ್ಟ್ ನೀವು ದೊಡ್ಡಮ್ಮನ ಜಾತ್ರೆ ಅಟೆಂಡ್ ಆಗಿ ಆ ದೊಡ್ಡಮ್ಮನಿಂದ ಆಶೀರ್ವಾದ ಇವಾಗ ಕ್ಯಾಮ್ರಾ ಮೂಲಕ ಪಡ್ಕೊಂಡಿದ್ದೀರಾ. ಆದರೆ ನೀವು ಲೈವಾಗಿ ಬಂದು ಪಡ್ಕೊಳ್ಳಿ. ಎಲ್ಲ ಏನೋ ಬರಬೇಕು ಅಂತ ಇದ್ದಾರೆ. ವಾ, ಏನು ಮಾತಾಡ್ರಪ್ಪ. ಹಾಂ ಹೇಳ್ರು. ಏ ಅಣ್ಣಮ್ಮ ಜಾತ್ರೆ ಅಲ್ವಾ, ದೊಡ್ಡಮ್ಮ ಜಾತ್ರೆ ಕಣೋ. ಹಾಂ ಹೇಳಪ್ಪ, ಹೇಳು. ಹಾಂ ಸಬ್ಸ್ಕ್ರೈಬರ್ ಮಾಡ್ತಾರೆ. ಏ ಜೋರಾಗಿ ಹೇಳ್ರಿ ಇವಾಗ. ಇನ್ನೊಂದ್ಸರಿ ಬೆಲ್ ಐಕಾನ್ ಒತ್ತಿ ಅನ್ನೋ, ಶೇರ್ ಮಾಡಿ ಅನ್ನೋ. ಹಾಂ ಅಷ್ಟೇ. ಬಾಯ್ ಬಾಯ್. ರಾತ್ರಿ ಎಲ್ಲ ಇವಾಗ ಏನು ಫುಲ್ ಟಮ್ಟೆ ಡ್ಯಾನ್ಸ್ ರಾತ್ರಿ? ಹಾಂ ಇವಾಗ ಟಮ್ಟೆ ಡ್ಯಾನ್ಸ್ ಮಾಡು. ಒಂದು ಸ್ಟೆಪ್ ಹಾಕು, ಆಡೋ. ಹಾಂ ಸೂಪರ್. ಕಂಟೆಂಟ್ ಬೇಕು, ಕೊಡು ಕಂಟೆಂಟ್ ಬೇಕು, ಕೊಡೋ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಎಲ್ಲಿಂದ ತೆಂಗಿನಕಾಯಿ ದೇವ್ಕೊ ಬಂದ್ಬಿಡವ್ರೆ. ಏನೋ ಕೊಡ್ತಾವ್ರಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಚಾಮಿ ಏನೋ ಬರೀ ಹಿಂಗೆ ಮಾಡ್ತಾ ಇದ್ದೀರಾ, ಕೊಡಗುವಿಂದ ಹಿಂಗೆ ಮಾಡ್ತಾ ಇದ್ದ ನೀನು. ಚೆನ್ನಾಗಿದ್ಯಾ? ಬರೀ ಕೊಡಗುವಿಂದ ಹಿಂಗೆ ಮಾಡೋದು, ಬೇರೆ ಏನೋ ಮಾಡು. ನಮ್ಮೂರ ಹಬ್ಬಕ್ಕೆ ಕೊನೆಯ ದಿನಕ್ಕೆ ಸ್ವಾಗತ ಸುಸ್ವಾಗತ. ಸರಿ, ಆಮೇಲೆ ಸಿಗ್ತೀನಿ. ನಮ್ಮ ದೊಡ್ಡಮ್ಮ ದೇವಿ ಆಚೆ ಬರೋಕ್ಕಿಂತ ಮುಂಚೆ ಆ ಶಿವನಹಳ್ಳಿಯಲ್ಲಿ ಎಷ್ಟೆಷ್ಟು ದೇವಸ್ಥಾನಗಳಿದೆ ಅದ್ರ ದೇವರುಗಳು ಆಚೆ ಬರುತ್ತೆ. ಹನುಮಂತ ಆಗಿರ್ಬೋದು, ಕುಂದಲಮ್ಮ ಆಗಿರ್ಬೋದು, ಪಾಳೆಕಮ್ಮ ಆಗಿರ್ಬೋದು, ಎಳ್ಳಮ್ಮ ಆಗಿರ್ಬೋದು, ಇದರದ್ದು ಮುಂಚೆ ಹೋಗುತ್ತೆ ಪ್ರೊಸೆಷನು. ಅದಾದಮೇಲೆ ಲಾಸ್ಟಲ್ಲಿ ಬರುವಂಥ ದೊಡ್ಡಮ್ಮ ತಾಯಿ, ಅದರ ಸೌಂದರ್ಯ ಅದ್ಭುತನೇ ಬೇರೆ. ಅದನ್ನು ಲಾಸ್ಟಲ್ಲಿ ಬಂದಾಗ ತೋರಿಸ್ತೀನಿ. ನಾನು ನಿಮಗೆ ಪಳಿಯ ತೋರಿಸ್ತೀನಲ್ಲ, ಸೊ ಅದು ಇವಾಗ ಲಾಸ್ಟಲ್ಲಿ ಬರುತ್ತೆ. ಅದನ್ನು ತೋರಿಸ್ತೀನಿ ಇವಾಗ. ಹೆಂಗೆ ಪಲ್ಲಕ್ಕಿ ಹೆಂಗೆ ರೆಡಿ ಮಾಡಿರ್ತಾರೆ ನೋಡಿ. ಅದು ಇದೆಲ್ಲ ಇದ್ರ ಮುಂಚೆ ಟಮಟೆ ಹೋಗುತ್ತೆ. ಇದೆಲ್ಲ ಹೋದ್ಮೇಲೆ ಮತ್ತೆ ಇನ್ನೊಂದು ಟಮಟೆ ಹೋಗಿ ಚಂಡೆ ಬಂದು ಆಮೇಲೆ ದೊಡ್ಡಮ್ಮ ಜಾತ್ರೆ, ದೊಡ್ಡಮ್ಮ ಬರೋದು. ಇವಾಗೆಲ್ಲ ತುಂಬ ಕಮ್ಮಿ ಆಗಿದೆ. ಮುಂಚೆ ಎಲ್ಲ ತುಂಬ ಜಾಸ್ತಿ ಇತ್ತು. ವೀರಗಾಸೆ ಆಗಲಿ, ಪೂಜೆ ಕುಣಿತ ಆಗಲಿ, ತುಂಬ ಅಂದರೆ ಒಂದು 10-20 ಟೀಮ್ಗಳಿತ್ತು. ಈಗ ಬರ್ತಾ ಪ್ರತಿ ವರ್ಷ 3-4 ಮೋಸ್ಟ್ಲಿ ಅದು ಪೊಲೀಸ್ ಹೊಡೆದಿದ್ದ ಆಗಿರ್ಬೋದು, ಮತ್ತು ಇನ್ನೊಂದೇನೋ ಕಾರಣಗಳಾಗಿರ್ಬೋದು. ಸೊ ಅದು ಕಮ್ಮಿ ಆಗ್ತಾ ಇದೆ ನಮ್ಮದು ಊರಬ್ಬದ್ದು ಒಂದು ಹಳೆಯ ವೈಬು. ನಾವು ಅಂತೂ ಜೊತೆಗೆ ಇಟ್ಕೊಂಡು ಮಜಾ ಮಾಡ್ತಾ ಇದ್ದೀವಿ. ಕೊಡ್ರಿ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಏನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಯ್ತು, ಇವತ್ತಿಗೆ ಮನೆಗೆ ಹೋಗ್ತೀನಿ. ನಾನು ಮನೆಗೆ ಹೋಗ್ತೀನಿ. ಕಂಟೆಂಟ್ ಆಯಿತು ನಮ್ಮದು. ನಾಳೆ ಸಿಗೋಣ ಅಷ್ಟೇ. ನಾಳೆ ಫುಲ್ಲು ತಬಲ ಡಬುಕ್ ಇರೋ ಬರೋ ಕಂಟೆಂಟ್ ಎಲ್ಲ ಇವನೇ ಕೊಟ್ಬಿಟ್ಟ. ಕ್ರೇಜಿ ಇಂಥವ್ರು ಬೇಕು. ಮತ್ತೆ ಬರ್ತೀನಿ. ಬನ್ನಿ ಸರ್. ಲೈಕ್ ಮಾಡಿ, ಶೇರ್ ಮಾಡಿ, ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೀರಿ.
ಅಯ್ಯೋ ಜೋಶಲ್ಲಿದ್ರು ತಾತ. ಮಗ ಏನಪ್ಪ ಏನಪ್ಪ ಸಮಾಚಾರ? ಏನಿಲ್ಲ, ವರ್ಷಕ್ಕೆ ಒಂದ್ಸರಿ ಬರೋದು ಏರಿಯಾಗೆ, ಹಳೆ ಏರಿಯಾಗೆ. ಸೊ ಬಂದಾಗ ಬಾಯ್ಸ್ ಎಲ್ಲ ಸಿಗ್ತಾರೆ, ಬಾಯ್ಸ್ ಎಲ್ಲ ಸಿಗ್ತಾರೆ. ಹಾಂ, ಲಾಸ್ಟ್ ಇಯರ್ ಬಂದಿದೆ, ಇವನು ಸಿಂಗಲ್ ಆಗಿದೆ, ಇವಾಗ ಬಂದಿದ್ದೀನಿ ಮದುವೆ ಅಂತೆ. ಲೈಫ್ ಚೇಂಜಸ್, ಲೈಫ್ ಈಸ್ ಸೋ ಫಾಸ್ಟ್. ಮುಂದಿನ ವರ್ಷ ಬಾ, ಮಗು ಕೊಡ್ತಾನೆ. ನಮಗೆಲ್ಲ ಗೊತ್ತಾಗೋಯ್ತು. ನೋಡಿ, ಊರಬ್ಬ ದಿವಸ ರಾತ್ರಿ 2:30ಗೆ ಟೈಮ್ ಎಷ್ಟು ನೋಡೋಣ, ಯಾರಾಯಿತು 12:30ಗೆ ಎಲ್ಲರೂ ಪಾಪ ಹಸ್ಕೊಂಡು ತಗೊಂಡ್ಬಿಟ್ಟು ಪ್ರಸಾದ ಎಲ್ಲ ಕೊಡ್ತಾರೆ ಇಲ್ಲಿ. ಪಲಾವ್, ರೋಸ್ ಮಿಲ್ಕು, ನೀರುಗಳೆಲ್ಲ. ನಮ್ಮ ಮಳೆ ಎನ್ಕರೇಜ್ ಅಲ್ಲ, ಅದಕ್ಕೆ ನಾವು ಇಲ್ಲಿ ವರ್ಷಕ್ಕೆ ಒಂದ್ಸರಿ ಬರೋದು. ಊರಬ್ಬ ಇರಬೇಕಾದ್ರೆ ಅಮ್ಮನವ್ರ ಆಶೀರ್ವಾದ ತೊಗೊಂಡು ಇಲ್ಲಿ ನಮ್ಮ ಹುಡುಗರ ಜೊತೆ ಗಮ್ಮತ್ತು ಮಾಡಿ ಹೋಗೋದು. ಇದು ಮಾಡಿ. ಎಲ್ಲರೂ ಕೊಡಗು ಬ್ಲಾಗಲ್ಲಿ ನೋಡೇ ಇರ್ತೀರಾ ನಮ್ಮ ಬಾಸ್ನ. ನೋಡ್ರಿ ಎಷ್ಟು ಕಷ್ಟಪಡ್ತವ್ರೆ. ಇದು ದೇವ್ರೇ ನೋಡ್ತಾ ಇದ್ದಾರೆ, ಪಾಳೆಕಮ್ಮ. ಅದ್ರ ಅಧಿಕಾರರು ಇವರೇ, ಇವ್ರ ಫ್ಯಾಮ್ಲಿಗೆ ಸೇರಿರೋದು. ಸೊ ಇವರೇ ಆ ದೇವಸ್ಥಾನ ನೋಡ್ಕೊಂತಿರೋದು ಅಲ್ಲಿ. ನಿನ್ ಬಗ್ಗೆ ಹೇಳ್ತಾ ಇದ್ನೋ? ಅದೇ ಪಾಳೆಕಮ್ಮ ದೇವರು ನಿಮ್ ಸೇರಿರೋದು, ಅದಕ್ಕೆ ನಡ್ಸ್ಕೊ. ನಮ್ಮ ಪಾಳೆಕಮ್ಮ ದೇವರು ಸಾರ್ವಜನಿಕ ದೇವರು, ಅದು ನಮ್ಮದಲ್ಲ. ಸಾರ್ವಜನಿಕರು ಶಿವನಹಳ್ಳಿ ದೇವರು. ಅದೇ ನೀವು ನಡ್ಸ್ಕೊಂಡ್ ಬರ್ತಾ ಇದ್ದೀರಾ ಅಂತ ಹೇಳಿದ್ದು. ನಮ್ಮ ಮನೆತನದವರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಹಾ, ಹೌದೌದು. ಓಕೆ. ಜನ ಸಂಡೆ ಟೊಮಟೆ ಅಲ್ಲ, ಚಪ್ಪಾಳೆ ಹೊಡೆದ್ರು ಡ್ಯಾನ್ಸ್ ಆಡ್ತಾರೆ. ಏನ್ ಮಾಡೋಕ್ಕಾಗಲ್ಲ, ಇವತ್ತು ಹಿಡಿಯೋಕ್ಕಾಗಲ್ಲ ಹುಡುಗರನ್ನ. ಅವ್ರವ್ರ ಅಭಿರುಚಿ ಏನು ನೋಡೋದಲ್ಲ ನೀವು. ಕಲೆ ಫುಲ್ ಡ್ಯಾನ್ಸರ್ಸ್. ಈ ಜನರೇಟರ್ ಹೊಡೆದು ಆಡ್ಬಿಡ್ತಾರೆ. ಇದು ನೋಡ್ತಾ ಇದ್ದೀರಲ್ಲ, ಇದು ಅಮ್ಮನವರು ಗಂಡಂದು. ಅಮ್ಮನವ್ರಿಗಿಂತ ಮುಂಚೆ ಇವ್ರದ್ದು ತಲೆ ಮೇಲೆ ಹೊರ್ಕೊಂಡು ಎತ್ಕೊಂಡು ಹೋಗ್ತಾರೆ ಕೆಂಡದೊಟ್ಟಿಗೆ. ಅದು ಅಮ್ಮನವರು ನೋಡಮ್ಮ. ಅದೊಂದು ಕ್ರೇಜಿ ಶಾರ್ಟ್ ಬಂತಲ್ಲ. ಈಗ ಮೇನ್ ರೋಡಿಗೆ ಬಂದಿದ್ದೀನಿ. ಮೇನ್ ರೋಡ್ ಬ್ಲಾಕ್ ಆಗುತ್ತೆ ದೊಡ್ಡಮ್ಮ ದೇವಿ ಹೋಗ್ಬೇಕಾದ್ರೆ. ಇದು ಅದೇ ಮಂಜುನಾಥ್ ನಗರ್ ಬೇರೆ, ಇಲ್ಲಿ ಅಕ್ಕಪಕ್ಕ ಏನಿದ್ರೆ ದೇವಿ ಹೋಗ್ಬೇಕಾದ್ರೆ ಬ್ಲಾಕ್ ಆ ರೋಡು. ಆವಾಗ ಒಂದು ಕ್ರೇಜಿ ಫುಟೇಜ್ ನೋಡಿದ್ರಿ ನೀವು. ಇವಾಗ ನೋಡಿ ಅಮ್ಮನವ್ರ ದರ್ಶನ ಪಡ್ಕೊಳ್ರಿ ಎಲ್ಲರೂ. ದೊಡ್ಡಮ್ಮ ತಾಯಿ ಸಿಬ್ಬಂದಿಗಳಿಗೆ, ಪೊಲೀಸ್ ಅಧಿಕಾರಿಗೆ ಒಂದು ಸೆಲ್ಯೂಟ್. ಯಾಕಂದರೆ ಯಾವುದೇ ಫೆಸ್ಟಿವಲ್ ಆಗಲಿ ಏನೇ ಆಗಲಿ, ಒಂದು ಊರಿನ ಹಬ್ಬ ಇದ್ದರೂ ಇವ್ರದ್ದು ಅವ್ರ ಡ್ಯೂಟಿ ಮಾಡ್ತಾನೆ ಇರ್ತಾರೆ. ಸೊ ಒಂದು ಜಾತ್ರೆಯಲ್ಲಿ ಇಷ್ಟೊಂದು ದೊಡ್ಡ ಜಾತ್ರೆ ಅಂದರೆ ಆಲ್ಮೋಸ್ಟ್ ಒಂದು 100-150 ಜನ ಸಿಬ್ಬಂದಿಗಳಿರ್ತಾರೆ, ಮಹಿಳೆಯರು ಹಾಗೂ ಮೇಲು. ಅವ್ರಿಗೊಂದು ದೊಡ್ಡ ಪೀರಿಯಡ್ ಆಫ್ ಯಾವುದಕ್ಕೂ ಅವರೆಲ್ಲ ಇಲ್ಲ ಅಂದರೆ ಈ ಥರ ದೊಡ್ಡ ಒಂದು ಊರಬ್ಬ ನಡ್ಸೋಕ್ಕೆ ಭಾರಿ ಕಷ್ಟ ಇದೆ. ಎಲ್ಲರ ಸಪೋರ್ಟ್, ಎಲ್ಲರೂ ಒಂಥರ ಆ ಥರ ಸ್ತಂಭ ಇದ್ದಂಗೆ. ಅದಕ್ಕೆ ಇವ್ರು ಎಲ್ಲರಿಗೂ ಥ್ಯಾಂಕ್ ಯು ನಮ್ಮ ಕಡೆಯಿಂದ.
ಸೊ ಇದಾದ್ಮೇಲೆ ಇಂದಿರಾನಗರಲ್ಲಿ 5 ದಿನ ಕಾಲ ದೊಡ್ಡಮ್ಮ ಜಾತ್ರೆ ನಡೆಯುತ್ತೆ ಇನ್ನು ಅದ್ದೂರಿಯಾಗಿ. ಅದ್ರ ವ್ಲಾಗ್ ನೆಕ್ಸ್ಟ್ ವರ್ಷ ಕಂಪ್ಲೀಟಾಗಿ ಮಾಡೋಣ. ಸೊ ಈ ಮೂರ್ತಿನ 1 ವರ್ಷ ಆ ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ ಮೂರ್ತಿನ. ಈ ಮೂರ್ತಿನ ಯಾವಾಗ ಬಾವಿಗೆ ಹಾಕ್ತಾರೆ ಅಂದರೆ ನೆಕ್ಸ್ಟ್ ವರ್ಷ ಹೊಸ ದೊಡ್ಡಮ್ಮನ ಮೂರ್ತಿ ಶಿವನಹಳ್ಳಿಯಲ್ಲಿ ಯಾವಾಗ ಇಡಕ್ಕೆ ಹೋಗ್ತಾರಲ್ಲ ಆವಾಗ ಈ ಮೂರ್ತಿ ಇಂದಿರಾನಗರಿಂದ ತೆಗೆದು ಬಾವಿಗೆ ಹಾಕ್ತಾರೆ. ಇನ್ನೊಂದೇನು ವಿಷಯ ಅಂದರೆ ಈ ಮೂರ್ತಿಯಲ್ಲಿ ಇಟ್ಟಿದಾರಲ್ಲ ದೊಡ್ಡಮ್ಮನ ದೇವಿದು, ಅದಕ್ಕೆ ಮೇಲ್ಗಡೆ ರೂಫ್ ಇರಲ್ಲ. ಸೊ ಅದಕ್ಕೆ ಮಳೆ ನೀರು ಬಿದ್ದು ಸ್ವಲ್ಪ ಕರಗಿ ಥರ ಪದ್ಧತಿ ನಡ್ಕೊ ಬಂದಿದೆ. ಸೊ ನೆಕ್ಸ್ಟು ಎಲ್ಲಾದರೂ ನೀವು ಮೋದಿ ಹಾಸ್ಪಿಟಲ್ ಕಡೆ ಹೋಗಂಗಿದ್ರೆ 1 ವರ್ಷ ಅಲ್ಲೇ ಪಕ್ಕದ ರೋಡಲ್ಲೇ ಈ ದೊಡ್ಡಮ್ಮ ದೇವಿ ಮೂರ್ತಿ ಅಲ್ಲಿರುತ್ತೆ ದೇವಸ್ಥಾನದಲ್ಲಿ. ನೆಕ್ಸ್ಟ್ ವ್ಲಾಗ್ ಕಾಯ್ತಾ ಇರಿ. ನೆಕ್ಸ್ಟು ಕೋಲದ ವ್ಲಾಗ್ ಉಡುಪಿದು. ಸೊ ಸಬ್ಸ್ಕ್ರೈಬ್ ಮಾಡೋದು ಮರೀಲೇಬೇಡಿ, ಬೆಲ್ ಐಕಾನ್ ಒತ್ತಿ. ಯಾಕಂದರೆ ಬಂದ ತಕ್ಷಣ ನೋಡ್ಬೇಕು ನೀವು ಉಡುಪಿಯಲ್ಲಿ ನಡೆಯುವಂಥ ಕೋಲದ ಸಂಭ್ರಮ. ಸಿಗೋಣ, ಲೆಟ್ಸ್ ಪೋಯ್. ಫುಲ್ ಗಮ್ಮತ್ ಮಾಡ್ತಾರೆ.